ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಮ್ಮ ಕಾರ್ನ ರ್ಯಾಟ್ ಬೈಟ್ ಇಂದ ಹೇಗೆ ಪ್ರೊಟೆಕ್ಟ್ ಮಾಡೋದು ಅಂತ ತಿಳಿಯೋಣ. ಮೊದಲಿಗೆ ನಾನು ಯಾವ್ದೆಲ್ಲ ಟಿಪ್ಸ್ ನ ಟ್ರೈ ಮಾಡಿದ್ದೆ ಅಂತ ಹೇಳ್ತೀನಿ. ಮನೆ ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಕಿಂಗ್ ಚೆನ್ನಾಗಿದ್ರು, ಬೆಳಕಷ್ಟು ಬರ್ತಿರ್ಲಿಲ್ಲ ಮತ್ತು ಅಕ್ಕಪಕ್ಕ ಮನೆ ಮುಂದೆ ಹೂ ಗಿಡಗಳಿತ್ತು ಮತ್ತು ಡಸ್ಟ್‌ಬಿನ್ ಇಡೋ ಕಡೆಯಿಂದ ತುಂಬಾ ಇಲಿ ಮತ್ತೆ ಹೆಗ್ಣಗಳು ಬರ್ತಿದ್ವು. ನಾನು ಈಗಿರೋ ಮನೆಗೆ ಬಂದು ಸ್ವಲ್ಪ ದಿನಗಳಾದ ನಂತರ ವೆನ್ಯೂ ವೆಹಿಕಲ್ ನ ರಿವರ್ಸ್ ವೈರ್ ನ ಕಟ್ ಮಾಡಿತ್ತು. ಅದನ್ನ ರಿಪೇರ್ ಮಾಡ್ಸಾದ ನಂತರ ಫ್ರೆಂಡ್ ಸಜೆಸ್ಟ್ ಮಾಡಿದ್ರು ಅಂತ ಅಮೆಜಾನ್ ಇಂದ ಒಂದು ಸ್ಪ್ರೇನ ಆರ್ಡರ್ ಮಾಡಿ ಇಂಜಿನ್‌ಗೆ ಮತ್ತು ಕಂಪ್ಲೀಟ್ ಕಾರಿನ ಬಾನೆಟ್‌ನ ಕಂಪ್ಲೀಟ್ ಪಾರ್ಟ್‌ಗೆ ಸ್ಪ್ರೇ ಮಾಡಿದ್ದೆ. ಅದನ್ನ 3 ದಿನಕ್ಕೊಮ್ಮೆ ಸ್ಪ್ರೇ ಮಾಡ್ತಿದ್ದೆ. ಅದು ಸಿಕ್ಕಾಪಟ್ಟೆ ಕಹಿ ಇರ್ತಿತ್ತು. ಅದನ್ನ ಸ್ಪ್ರೇ ಮಾಡ್ಬೇಕಾದ್ರೆ ಮಾಸ್ಕ್ ಮತ್ತೆ ಗ್ಲೋವ್ಸ್‌ನ ಹಾಕಿರ್ಬೇಕು. ಬಟ್ ಅದಾದ ಒಂದು ವಾರದ ನಂತರ ಮತ್ತೆ ಸೇಮ್ ವೈರ್‌ನ ಕಟ್ ಮಾಡ್ತು. ಸೊ ಇದು ಎಫೆಕ್ಟಿವ್ ರಿಸಲ್ಟ್ ಕೊಡ್ಲಿಲ್ಲ. ಮತ್ತೆ ಕಾರ್‌ನ ಓಡಿಸ್ಬೇಕಾದ್ರೆ ಗಾಳಿಗೆ ಅದರ ಸ್ಮೆಲ್ ಮತ್ತೆ ಮತ್ತೆ ನಮಗೆ ಬರ್ತಾ ಇರುತ್ತದು. ಸೊ ಹಾಗಾಗಿ ಅದು ಅಷ್ಟು ಚೆನ್ನಾಗಿಲ್ಲ. ನೆಕ್ಸ್ಟ್ ನಾನು ಟ್ರೈ ಮಾಡಿದ್ದು ಟರ್ಮಿಫೋಸ್ 10G ಅನ್ನೋ ಒಂದು ಇನ್ಸೆಕ್ಟಿಸೈಡ್‌ನ. ಇದು ತುಂಬಾ ಸ್ಮೆಲ್ ಇತ್ತು. ಇದನ್ನ ಬೆಳೆ ಬಿತ್ತನೆ ಮಾಡ್ಬೇಕಾದ್ರೆ ಇಲಿಗಳು ಬರಬಾರ್ದು ಅಂತ ರೈತರು ಯೂಸ್ ಮಾಡ್ತಾರೆ. ಸೊ ಇದನ್ನ ಒಂದು ಕವರ್‌ಗೆ ಕಟ್ಟಿ ಹಾಕಿ ಚಿಕ್ಕ ರಂಧ್ರಗಳನ್ನ ಮಾಡಿ ಆ ವೈರ್ ಕಟ್ ಮಾಡಿದ ಜಾಗಕ್ಕೆ ಕಟ್ಟಿದ್ದೆ ಮತ್ತು ಬೇರೆ ಕಡೆ ಕೂಡ ಕಟ್ಟಿದ್ದೆ ಬಾನೆಟ್ ಒಳಗೆ. ಸೊ 3 ದಿನ ಆದ ನಂತರ ಮತ್ತೆ ಇದನ್ನ ಕೂಡ ಕಟ್ ಮಾಡಿ ಸೇಮ್ ವೈರ್‌ನ ಮತ್ತೆ ಕಟ್ ಮಾಡಿತ್ತು. ಮತ್ತೆ ಫ್ಯೂಯಲ್ ಪೈಪ್‌ನ ಡ್ಯಾಮೇಜ್ ಮಾಡ್ಲಿಕ್ಕೆ ಟ್ರೈ ಮಾಡಿತ್ತು. ಸೊ ಇವೆರಡು ಕಾಸ್ಟ್ಲಿ ಆದ್ರೂ ಕೂಡ ಯಾವುದೇ ತರಹದ ಒಳ್ಳೆ ರಿಸಲ್ಟ್‌ನ ಕೊಡ್ಲಿಲ್ಲ. ಸೊ ನಾನು ನೆಕ್ಸ್ಟ್ ಟ್ರೈ ಮಾಡಿದ್ದು ನ್ಯಾಪ್ಥಲಿನ್ ಬಲ್ಬ್ಸ್. ಇದು ₹25ಗೆ ಒಂದು ಚಿಕ್ಕ ಪ್ಯಾಕೆಟ್ ಸಿಗುತ್ತೆ. ತೋರಿಸಿರೋ ತರ ನಾನು ಆ ನ್ಯಾಪ್ಥಲಿನ್ಸ್ ಗುಳಿಗೆಗಳನ್ನ ಬೇರೆ ಬೇರೆ ಕಡೆ ಸ್ಪ್ರೆಡ್ ಮಾಡಿ ಬಾನೆಟ್ ಅಲ್ಲಿ ಇಟ್ಟಿದ್ದೆ. ಸೊ ಇದಕ್ ಮುಂಚೆ ಬೇರೆ ಔಷಧಿಗಳನ್ನ ಟ್ರೈ ಮಾಡಿದಾಗ ಅಥವಾ ಅದಕ್ ಮುಂಚೆ ಇಲಿಗಳು ಓಡಾಡಿರ್ತಕ್ಕಂಥ ಕಾಲಿನ ಮಣ್ಣಿನ ಗುರುತುಗಳಾಗ್ಬೋದು ಅಥವಾ ಗಲೀಜಾಗಿರ್ಬೋದು. ಇವಾಗ ಅದ್ಯಾವುದೂ ಇಲ್ಲ. ಸೊ ಇದುವರೆಗೂ 2 ತಿಂಗಳಾಗಿದೆ. ಪ್ರತಿ ವಾರಕ್ಕೊಮ್ಮೆ ಅಥವಾ 2 ವಾರಕ್ಕೊಮ್ಮೆ ನಾನು ಇದನ್ನ ಚೇಂಜ್ ಮಾಡ್ತಿರ್ತೀನಿ. ಯಾಕೆಂದ್ರೆ ಅದು ಸ್ಮೆಲ್ ಹೋದ ನಂತರ ಮತ್ತೆ ಇಲಿಗಳು ಬರೋ ಚಾನ್ಸ್ ಇರುತ್ತೆ ಅಂತ. ಸೊ ಇದನ್ನ ಯೂಸ್ ಮಾಡಕ್ ಶುರು ಮಾಡಿದ್ಮೇಲೆ ಯಾವುದೇ ತರದ ಸಮಸ್ಯೆ ಅಥವಾ ಡ್ಯಾಮೇಜ್ ಕಂಡು ಬಂದಿಲ್ಲ. ಸೊ ಇನ್ ಕೇಸ್ ನೀವು ಕೂಡ ಈ ತರ ಸಮಸ್ಯೆ ಎದುರಿಸ್ತಾ ಇದ್ರೆ ಇಲಿಗಳಿಂದ ನಿಮ್ಮ ವೆಹಿಕಲ್‌ಗೆ ಇದನ್ನ ಟ್ರೈ ಮಾಡಿ, ಖಂಡಿತ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.